ಒಲಿಯರಂತ ಮಾತಾಡೋದು ಅದ್ರಾಗನೆ ಏನು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕ್ ಇನಾಮಿರಾಪುರ ಗ್ರಾಮದಲ್ಲಿ ಸುಭಾಷ್ ದೊಡ್ಡಮನಿ ಉರುಪ ಮಾದರ್ ಅವರ ಮಗನಾದ ವಿವೇಕಾನಂದ್ ದೊಡ್ಡಮನಿ ಅವರ ಪ್ರೀತಿಸಿ ಮದುವೆಯಾದಂತಹ ಮಾನ್ಯಳನ್ನು ಮರ್ಯಾದಾ ಹತ್ಯೆ ಮಾಡಿ ತುಂಬಾ ಗರ್ಭಿಣಿಯಾದಂತಹ ಮಹಿಳೆಯನ್ನು ಬಹಳ ಅಮಾನುಷ್ಯವಾಗಿ ಕೊಲೆಗೈದು ಮತ್ತು ಏನು ಸುಭಾಷ್ ದೊಡ್ಡಮನಿಯವರ ಕುಟುಂಬವನ್ನು ಸಂಪೂರ್ಣವಾಗಿ ಕೊಡಲಿಯಿಂದ ಮತ್ತು ಬಡಿಗೆಯಿಂದ ಮತ್ತು ತಲವಾರುಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಅವರನ್ನು ಎಲ್ಲ ಮನೆಯನ್ನು ಕೂಡ ಹಾಳು ಮಾಡಿದ್ದಾರೆ. ಅಂತಹ ಮನೆ ಹಾಳ ಕೆಲಸ ಮಾಡಿದಂತಹ ಇದೇನು ಸವರ್ಣೀಯರಾದಂತಹ ರುದ್ರಗೌಡ ಪಾಟೀಲ್ ಅನ್ನುವ ಒಂದು ವ್ಯಕ್ತಿಯನ್ನು ತತ್ಕ್ಷಣ ಅವರನ್ನು ಧಾರವಾಡದಿಂದ ಗಡಿಪಾರು ಮಾಡಬೇಕು ಮತ್ತು ಮಾನ್ಯ ರಾಷ್ಟ್ರಪತಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವರನ್ನು ತ್ವರಿತವಾದಂತಹ ನ್ಯಾಯಾಲಯವನ್ನು ಮಾಡಿ ಮತ್ತು ಸ್ಪೆಷಲ್ ವಕೀಲರನ್ನು ನೇಮಕ ಮಾಡಿ ಮತ್ತು ಎಪಿಪಿಯನ್ನು ನೇಮಕ ಮಾಡಿ ತನಿಖೆಯನ್ನು ಮಾಡಿ ಸಂಬಂಧಪಟ್ಟಂತಹ ರಾಷ್ಟ್ರಪತಿಗಳು ಇವರ ಮೇಲೆ ಗಲ್ಲು ಶಿಕ್ಷೆಯನ್ನು ಹೇರಬೇಕು ಮತ್ತು ತತ್ಕ್ಷಣ ಈ ತರ ಆಗುವಂತಹ ಘಟನೆಗಳಲ್ಲಿ ಮರ್ಯಾದಾ ಹತ್ಯೆಗೇಡು ಎಂಬ ಒಂದು ಕಾನೂನನ್ನು ಕೂಡ ಸರ್ಕಾರ ತಕ್ಷಣ ತರಬೇಕು ಮತ್ತು ಈ ತರ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇದೇನು ದಲಿತರ ಮೇಲೆ ಸತತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ಧಾರವಾಡ ಜಿಲ್ಲೆಯ ಚಲವಾದಿ ಮಹಾಸಭಾದಿಂದ ಇವತ್ತು ಮಾನ್ಯ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಒಂದು ಪ್ರಕರಣವನ್ನು ತೀವ್ರವಾಗಿ ಚಲವಾದಿ ಸಮಾಜ ಮತ್ತು ಅನ್ಯ ಸಮಾಜವು ಕೂಡ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ನೊಂದ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಈ ಅನ್ಯಾಯಕ್ಕೆ ಒಳಗಾದ 2 ಕುಟುಂಬಗಳಿಗೂ ಕೂಡ 5 ಎಕರೆ ಹೊಲ ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಕೂಡ ನೀಡಬೇಕಂತೇಳಿ ಈ ಒತ್ತಾಯದ ಮೇಲೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲ